ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಚಾನಲ್. ಸೊ ಟ್ರೇಡ್ ರಿಪೋರ್ಟ್ ವಿಡಿಯೋಗೆ ನಿಮಗೆ ಸ್ವಾಗತ. ಇಲ್ಲಿ ಏನಾಗುತ್ತೆ ಅಂತಂದರೆ ನಿಫ್ಟಿ 5 ಮಿನಿಟ್ ಟೈಮ್ ಫ್ರೇಮ್ ಆಗಿರುತ್ತೆ. ಸೊ ನಾನು ಟ್ರೇಡ್ ಮಾಡೋದು ಪರ್ಟಿಕ್ಯುಲರ್ ಆಪ್ಷನ್ ಟ್ರೇಡಿಂಗು. ಸೊ ನಿಫ್ಟಿನಲ್ಲಿ ಮಾತ್ರ ಟ್ರೇಡ್ ಮಾಡ್ತಾ ಇರ್ತೀನಿ. ಸೊ 5 ಮಿನಿಟ್ ಟೈಮ್ ಫ್ರೇಮ್ ಇರುತ್ತೆ. ಸೊ ನಾವು ಜಾಸ್ತಿ ನಾನು ಯಾವುದು ಸೆಟಪ್ನ ಫಾಲೋ ಮಾಡ್ತಾ ಇದ್ದೀನಿ ಅಂತಂದರೆ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿನ ಜಾಸ್ತಿ ಪ್ರೊಮ್ಯಾಕ್ಸ್ ಸ್ಟ್ರಾಟಜಿನ ಜಾಸ್ತಿ ಫಾಲೋ ಮಾಡ್ತಾ ಇರ್ತೀನಿ. ಆಲ್ಮೋಸ್ಟ್ ನಮಗೆ ಇಲ್ಲಿ ಪ್ಯಾಟರ್ನ್ ಬಂದಾಗ ಮಾತ್ರ ಟ್ರೇಡ್ ತೊಗೋಬೇಕಾಗುತ್ತೆ. ಸೊ ನೀವು ಪೊಸಿಷನ್ನ ನೋಡ್ತಾ ಇರ್ಬೋದು, ಯಾವುದೇ ಥರ ನಾನು ಟ್ರೇಡ್ನ ತೊಗೊಂಡಿಲ್ಲ. ಪೊಸಿಷನ್ಸ್ ಆ್ಯಂಡ್ ಆರ್ಡರ್ಸ್ ನೋಡ್ತಾ ಇರ್ಬೋದು, ಯಾವುದೇ ಥರ ನಾನಿಲ್ಲಿ ಟ್ರೇಡನ್ನು ಇನ್ನೂವರೆಗೂ ಎಂಟ್ರಿ ತೊಗೊಂಡಿರಲ್ಲ. ಓಕೆ, ಇಲ್ಲಿ ಏನಾಗುತ್ತೆ, ಆಲ್ಮೋಸ್ಟ್ 1 ಗಂಟೆ 4 ನಿಮಿಷ ಆಗ್ತಾಯಿದೆ. ಸೊ ಯಾವುದೇ ಥರ ನಮಗೆ ಇಲ್ಲಿ ಸೆಟಪ್ ಇಲ್ಲ. ಸೊ ಮಾರ್ಕೆಟು ಸೈಡ್ ವೇ ಥರ ಮೂವ್ಮೆಂಟ್ ಆಗ್ತಾಯಿದೆ. ಓಕೆ, ಸೊ ಮಾರ್ಕೆಟ್ ಆಲ್ಮೋಸ್ಟ್ 40 to 50 ಪಾಯಿಂಟ್ಸ್ ಗ್ಯಾಪ್ ಓಪನ್ ಆಗುತ್ತೆ. ಈ ಥರ ಕಂಟಿನ್ಯೂಯಸ್ ಆಗಿ ಮಾರ್ಕೆಟ್ ಫಾಲ್ ಆಗಿದೆ. ಫಾಲ್ ಆಗಿ ಒಂದು ಮೊಮೆಂಟಮ್ ಕೊಟ್ಟ ಮೇಲೆ ಮಾರ್ಕೆಟ್ ಏನಾಗ್ತಾ ಇದೆ, ಸೊ ಸೈಡ್ ವೇ ಅಲ್ಲಿ ಮಾರ್ಕೆಟು ರನ್ ಆಗ್ತಾಯಿದೆ. ಯು ಕ್ಯಾನ್ ಸಿ 1 ಗಂಟೆ 4 ನಿಮಿಷ ಆಗ್ತಾಯಿದೆ. ಯಾವುದೇ ಥರ ಪ್ಯಾಟರ್ನ್ ಇಲ್ಲ, ಯಾವುದೇ ಥರ ಸೆಟಪ್ ಇಲ್ಲ. ಅದಕ್ಕೋಸ್ಕರ ನಾನು ವೇಟ್ ಮಾಡ್ತಾ ಇದ್ದೆ, ಯಾವುದಾದ್ರೂ ಒಂದು ಪ್ಯಾಟರ್ನ್ ಬಂದರೆ ನಾನು ಟ್ರೇಡನ್ನ ತಗೋಬೇಕು ಅಂತ ವೇಟ್ ಮಾಡ್ತಾ ಇದ್ದೆ. ಯಾವುದೇ ಪ್ರಾಪರ್ ಪ್ಯಾಟರ್ನ್ ಇಲ್ಲ ಇವತ್ತು. ಸೊ ಯಾವುದೇ ಪ್ಯಾಟರ್ನ್ ಇಲ್ಲದೆ ಮಾರ್ಕೆಟು ಫಾಲ್ ಆಯಿತು. ಸೊ ಫಾಲ್ ಆಗಿ ಆಲ್ಮೋಸ್ಟು ಕ್ಯಾನ್ ಸಿ ಜಸ್ಟ್ ನೋಡ್ಬೋದು ಎಷ್ಟು ಪಾಯಿಂಟ್ ಫಾಲ್ ಆಗಿದೆ ಅಂತಂದರೆ 130 ಪಾಯಿಂಟ್ಸ್ವರೆಗೂ ಮಾರ್ಕೆಟ್ ಫಾಲ್ ಆಯಿತು. ಬಟ್ ಯಾವುದೇ ಥರ ಇಲ್ಲಿ ಸೆಟಪ್ ಇಲ್ಲ, ನಮಗೆ ಇನ್ಸೈಡ್ ಕ್ಯಾಂಡಲ್ ಇಲ್ಲ, ಸೊ ಎಮ್ ಇಲ್ಲ, ಡಬ್ಲ್ಯೂ ಇಲ್ಲ, ಯಾವುದೇ ಪ್ಯಾಟರ್ನ್ ಪ್ರಾಪರ್ಸ್ ಆಗಿರತಕ್ಕಂಥ ಒಂದು ಸೆಟಪ್ ಇಲ್ಲ ಇಲ್ಲಿ. ಅದಕ್ಕೋಸ್ಕರ ಏನಾಗುತ್ತೆ, ಮಾರ್ಕೆಟಲ್ಲಿ ನಾನು ಯಾವುದೇ ಥರ ಟ್ರೇಡನ್ನ ತೊಗೊಂಡಿರಲ್ಲ. ಸೊ ಇಲ್ಲಿ ವೇಟ್ ಮಾಡ್ತಾ ಇದ್ದೆ ಯಾವುದಾದ್ರೂ ಒಂದು ಸೆಟಪ್ ಬರುತ್ತೆ ಅಂತ. ಸೊ ಇಲ್ಲಿ ಯಾವುದೇ ಸೆಟಪ್ ಸಿಗಲಿಲ್ಲ. ಸೊ ಅದಕ್ಕೋಸ್ಕರ ನಾನು ವೇಟ್ ಮಾಡಿದೆ. ಸೊ ಅದಕ್ಕೋಸ್ಕರ ನಾನು ಯಾವುದೇ ಥರ ಪೊಸಿಷನ್ನ ತೊಗೊಳ್ಳಿಲ್ಲ. ಇಲ್ಲಿ ಬಂದು ಮಾರ್ಕೆಟು ಸೊ ಸೈಡ್ ವೇ ಆಗಿದೆ. ಸೊ ಆಲ್ಮೋಸ್ಟ್ ಇವತ್ತು ಸೈಡ್ ವೇ ಇರೋಂಥ ಸಾಧ್ಯತೆ ಇದೆ ಮಾರ್ಕೆಟಲ್ಲಿ. ಅದಕ್ಕೋಸ್ಕರ ನಾನು ಯಾವುದೇ ಥರ ಪೊಸಿಷನ್ನ ತೊಗೊಂಡಿಲ್ಲ. ನೀವು ನೋಡ್ಬೋದು, ಆಲ್ಮೋಸ್ಟ್ ಯು ಕ್ಯಾನ್ ಸಿ ಪೊಸಿಷನ್ ಆ್ಯಂಡ್ ಆರ್ಡರ್ಸು ಯಾವುದೇ ಥರ ಪೊಸಿಷನ್ ಇನ್ನೂವರೆಗೂ ನಾನು ತೊಗೊಂಡಿರಲ್ಲ. ಓಕೆ, ಬ್ಯಾಂಕ್ ನಿಫ್ಟಿನಲ್ಲಿ ನೋಡ್ಬೋದು, ಬ್ಯಾಂಕ್ ನಿಫ್ಟಿನಲ್ಲೂ ಮಾರ್ಕೆಟ್ ಜಸ್ಟ್ ಫ್ಲ್ಯಾಟ್ ಓಪನ್ ಆಗುತ್ತೆ. ಈ ಥರ ಫ್ಲ್ಯಾಟ್ ಓಪನ್ ಆಗಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಆಗ್ತಾಯಿದೆ. ಈ ಥರ ಒಂದು ಇಂಡಿಸಿಷನ್ ಕ್ಯಾಂಡಲ್ ಇರುತ್ತೆ. ಇಂಡಿಸಿಷನ್ ಕ್ಯಾಂಡಲ್ ಬಂದ ಮೇಲೆ ಸೊ ಇಮಿಡಿಯೇಟಾಗಿ ಈ ಥರ ಒಂದು ಬೇರಿಸ್ ಕ್ಯಾಂಡಲ್ ಬರುತ್ತೆ, ಹೆಲ್ದಿ ಬೇರಿಸ್ ಕ್ಯಾಂಡಲ್. ಆಲ್ಮೋಸ್ಟ್ ಪ್ರೀವಿಯಸ್ ರೆಸಿಸ್ಟೆನ್ಸನ್ನು ಸೊ ಪ್ರೀವಿಯಸ್ ಸಪೋರ್ಟನ್ನು ಬ್ರೇಕ್ ಮಾಡುತ್ತೆ. ಬ್ರೇಕ್ ಮಾಡಿ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಏನಾಗುತ್ತೆ, ಸೊ ಈ ಥರ ಫಾಲ್ ಆಗಿ ಸೊ ಸೈಡ್ ವೇನಲ್ಲಿ ಮಾರ್ಕೆಟು ರನ್ ಆಗ್ತಾಯಿದೆ. ಯಾವುದೇ ಥರ ಪೊಸಿಷನ್ ತೊಗೊಂಡಿಲ್ಲ, ನಾನು ಯಾವುದೇ ಕ್ರೇಡನ್ನು ಇವತ್ತು ಮಾಡಿರಲಿಲ್ಲ. ನಿನ್ನೆ ಏನಾಗುತ್ತೆ ಅಂದರೆ, ಸೊ ಇಲ್ಲಿ 5 ಪ್ರೊಮ್ಯಾಕ್ಸ್ ಸ್ಟ್ರಾಟಜಿ ನಿಫ್ಟಿನಲ್ಲಿ ಆ್ಯಕ್ಟಿವೇಟ್ ಆಗಿತ್ತು. ಆವಾಗ ನಾನು ಟ್ರೇಡನ್ನು ತೊಗೊಂಡಿದ್ದೆ. ಸೊ 1:1ವರೆಗೂ ಟಾರ್ಗೆಟನ್ನು ಬುಕ್ ಮಾಡ್ತೀನಿ. ಅಂದರೆ ಇಲ್ಲಿ ಮಾರ್ಕೆಟ್ ಏನಾಗುತ್ತೆ, ಸೊ ಗ್ಯಾಪ್ ಓಪನ್ ಆಗುತ್ತೆ. ಗ್ಯಾಪ್ ಓಪನ್ ಆಗಿದ ಥರ ಮಾರ್ಕೆಟು ಮೇಲ್ಗಡೆ ಹೋಗುತ್ತೆ. ಸೊ ಇಲ್ಲಿ ನಮಗೆ 5 ಆ್ಯಕ್ಟಿವೇಟ್ ಆಗುತ್ತೆ. ಯು ಕ್ಯಾನ್ ಸಿ ಜಸ್ಟ್ ನೋಡ್ಬೋದು, ಇಲ್ಲಿ 5 ಮಿಡ್ಲಿಗೆ ಕ್ರಾಸ್ ಆಗುತ್ತೆ ಹೆಲ್ದಿ ಕ್ಯಾಂಡಲ್ಗೆ. ಸೊ ಇಲ್ಲಿ ನಾನು ಎಂಟ್ರಿನ ತಗೋತೀನಿ. ಸೊ ಸೇಮ್ ಕ್ಯಾಂಡಲ್ ಮೇಲ್ಗಡೆ ಸ್ಟಾಪ್ ಲಾಸ್ ಇರುತ್ತೆ. ಆಲ್ಮೋಸ್ಟ್ 1:2ವರೆಗೂ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಸೊ ಜಸ್ಟ್ ವೇಟ್, ಶಾರ್ಟ್ ಪೊಸಿಷನ್ನ ಡ್ರಾ ಮಾಡಿ ತೋರಿಸ್ತೀನಿ. ಓಕೆ, 50 ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಕ್ಯಾಪ್ಚರ್ ಮಾಡಿರ್ತೀನಿ. ಜಸ್ಟ್ 25 ಪಾಯಿಂಟ್ಸ್ವರೆಗೂ ಸ್ಟಾಪ್ ಲಾಸ್ ಇತ್ತು. ಮಾರ್ಕೆಟ್ ಏನಾಗುತ್ತೆ, ಸೊ ಸೈಡ್ ವೇ ಆಗಿರೋದ್ರಿಂದ ನಮಗಿಲ್ಲಿ ಪ್ರೀಮಿಯಮಲ್ಲಿ ನನಗೆ ಜಸ್ಟ್ 14 ಪಾಯಿಂಟ್ಸ್ ಮಾತ್ರ ಸಿಗುತ್ತೆ ಟಾರ್ಗೆಟನ್ನು ಬುಕ್ ಮಾಡೋದಕ್ಕೆ. ಸೊ ಅದಾದಮೇಲೆ ಮಾರ್ಕೆಟ್ 1:2ಗೆ ನಾನು ಬುಕ್ ಮಾಡ್ತೀನಿ. ಬುಕ್ ಮಾಡಿದ ಮೇಲೆ ಮಾರ್ಕೆಟ್ ಮತ್ತೆ ಫಾಲ್ ಆಗಿ ಪ್ರೀಮಿಯಮ್ ಫುಲ್ ಟಾರ್ಗೆಟ್ ಹಿಟ್ ಆಗುತ್ತೆ. ಬಟ್ ಏನಾಗುತ್ತೆ, ನಾನಿಲ್ಲಿ ಆಲ್ಮೋಸ್ಟು 1:2 ಸ್ಪಾಟಲ್ಲಿ ಬಂದಾಗ ನಾನು ಪ್ರೀಮಿಯಮಲ್ಲಿ ಪೂರ್ತಿ ಟಾರ್ಗೆಟನ್ನು ಬುಕ್ ಮಾಡಿ ಮಾರ್ಕೆಟಿಂದ ಕ್ಲೋಸ್ ಮಾಡಿರ್ತೀನಿ. ಓಕೆ, ಇಲ್ಲಿ ಏನಾಗುತ್ತೆ, ಇವತ್ತು ಯಾವುದೇ ಥರ ಸೆಟಪ್ ಇಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ. ಸೊ ಆಲ್ಮೋಸ್ಟ್ ನಾನಿಲ್ಲಿ ಟ್ರೇಡನ್ನು ಕ್ಲೋಸ್ ಮಾಡ್ತೀನಿ, ಯಾಕಂದರೆ 1 ಗಂಟೆ ಮೇಲ್ಗಡೆ ಆಗಿದೆ. ಸೊ ಟ್ರೇಡನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನೋ ಟ್ರೇಡಿಂಗ್ ಡೇ ಆಗಿರುತ್ತೆ. ಯಾವುದೇ ಥರ ನಾನು ಟ್ರೇಡನ್ನು ತೊಗೊಂಡಿರಲ್ಲ. ನಿಫ್ಟಿ ಆ್ಯಂಡ್ ಬ್ಯಾಂಕ್ ನಿಫ್ಟಿನಲ್ಲಿ ಯಾವುದೇ ಥರ ನಾನು ಪೊಸಿಷನನ್ನು ಇವತ್ತು ತೊಗೊಂಡಿರಲ್ಲ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ ಮತ್ತೆ ಮುಂದೆ ಸಿಗೋಣ. ಥ್ಯಾಂಕ್ ಯು.